ಹಲೋ ಅಪ್ಪ. ಓ ಏನ್ ಬಾಸ್, ಏನ್ ಸಮಾಚಾರ, ಹೇಗಿದ್ಯಾ? ಹುಡುಗಿ ಲೈನ್ ಬಂದ್ಲಾ? ಬರ್ತಾ ಇದ್ದಾಳೆ ಡ್ಯಾಡ್. ಸದ್ಯಕ್ಕೆ ನಿಮ್ ಹೆಲ್ಪ್ ಬೇಕಿತ್ತು. ನೀನ್ ಭೂಮಿ ಬರೋದಕ್ಕೆ ಸಹಾಯ ಮಾಡ್ದವನು ನೀನು ಹುಡುಗಿ ಸಿಗೋದಕ್ಕೂ ಸಹಾಯ ಮಾಡಲ್ವಾ? ಅದೇನ್ ಹೇಳಪ್ಪ. ಸಖತ್ ಬಿಂದಾಸಪ್ಪ ನೀವು. ಸರಿ ಕೇಳು, ಇಲ್ಲಿಂದ 180 ಕಿಲೋಮೀಟರ್ ದೂರದಲ್ಲಿ ಪಾಂಡುರಂಗ ಸ್ವಾಮಿ ದೇವಸ್ಥಾನ ಇದೆ. ಇದು ಪ್ಲಾನು. ನೀನೇನಾದ್ರೂ ಮಾಡಿ ಈ ಶನಿವಾರ ಫುಲ್ ಫ್ಯಾಮಿಲಿ ಅಲ್ಲಿ ಹೋಗೋ ತರ ಮಾಡ್ಬೇಕು, ಓಕೆನಾ? ಸರಿ, ಅಲ್ಲೇ ಇದ್ರೆ ಕರಿ ಶೇಷಾದ್ರಿನ. ಪ್ರಿಪೇರ್ ಆಗಿ ಮಾತಾಡಿಪಾ. ನಾವು ಹುಟ್ತಾನೆ ಕಲಾವಿದ್ರು, ನೀನ್ ಕೊಡಪ್ಪ ಫೋನು. ಸರಿ ಸರಿ ಚಿಕ್ಕಪ್ಪ, ನೋಡು ಏನೇನೋ ಮಾತಾಡ್ಬಿಟ್ಟು ಅಡ್ವರ್ಟ್ ಮಾಡ್ಬಿಡ್ಬೇಡ. ಬಂದ್ರು ಕೊಡ್ತೀನಿ. ಅಪ್ಪ. ಹಲೋ ಅಣ್ಣ, ಹೇಗಿದೀಯಾ? ಹೂನಪ್ಪ, ನೀ ಹೇಗಿದೀಯಾ? ಚೆನ್ನಾಗಿದ್ದೀನಿ. ನೀನ್ ಯಾಕಣ್ಣ ಒಂಥರ ಮಾತಾಡ್ತಿದ್ಯಾ? ಲೋ ಶೇಷು, ನಿನ್ನೆ ರಾತ್ರಿ ದೇವ್ರ ಕನಸಿನಲ್ಲಿ ಬಂದು ನೋಟಿಸ್ ಕೊಟ್ಟಾಕಣು. ನೋಟಿಸಾ? ಹೂನಪ್ಪ, ನನ್ನ ಮಗ 3ನೇ ಕ್ಲಾಸ್ ಪಾಸ್ ಆದ್ರೆ ಪಾಂಡುರಂಗ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಬರ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಏನ್ ಮಾಡೋದು, ಈ ಭಾನುವಾರನೇ ಲಾಸ್ಟ್ ಡೇಟ್. 3ನೇ ಕ್ಲಾಸ್ ಎಲ್ರು ಸುಲಭವಾಗಿ ಪಾಸ್ ಆಗ್ತಾರೆ, ನೀನ್ ಯಾಕಣ್ಣ ಹರಕೆ ಹೊತ್ಕೊಳಕ್ ಹೋದೆ? ನಿನ್ನಷ್ಟು ಬ್ರಿಲಿಯಂಟ್ ಅಲ್ಲಪ್ಪ ನನ್ನ ಮಗ. ಅವನ್ಗೆ ಹರಕೆ ಹೊತ್ಕೊಳ್ದೇ ಇದ್ದಿದ್ರೆ ಅವನ್ ಪಾಸ್ ಆಗೋಗ್ಯೇ ಕಾಣ್ತಾ ಇರ್ಲಿಲ್ಲ. ಸದ್ಯ ದೇವ್ರ ದಯೆ ಜಸ್ಟ್ ಪಾಸ್ ಆದ. ಸರಿ ಅಣ್ಣ, ನಾನೇನ್ ಮಾಡ್ಬೇಕು? ಈ ಶನಿವಾರ ಆ ದೇವಸ್ಥಾನ ಕರ್ಕೊಂಡು ಹೋಗ್ ಬನ್ನಿ. ಹಾ, ಮನೆಯವರೆಲ್ಲ ಹೋಗ್ ಬನ್ನಿ. ಸರಿ ಆಯ್ತಣ್ಣ, ಹೋಗ್ ಬರ್ತೀವಿ. ಸರಿ ಸರಿ. ಏನಂತೆ ಚಿಕ್ಕಪ್ಪ? ನೀನ್ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರು. ಏ ಶಾಂತಿ, ಶನಿವಾರ ದೇವಸ್ಥಾನಕ್ಕೆ ಹೋಗ್ಬೇಕು, ಎಲ್ಲ ರೆಡಿ ಮಾಡ್ಕೊ. ಕಾರಲ್ಲಿ ಕಾರು ಸರ್ವಿಸ್ ಬಿಟ್ಟಿದ್ದೀನಿ, ಕೊಡ್ತೀನಿ ಅಂತ ಕೈ ಕೊಟ್ಬಿಟ್ಟ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಗೊತ್ತಿದ್ದು ಕೂಡ ಯಾಕೆ ಬಿಟ್ಟೆ ಸರ್ವಿಸ್ಗೆ? ಮಧ್ಯೆ ಎಲ್ಲೂ ಕೈ ಕೊಡೋದ್ ಬೇಡ ಅಂತ ಸರ್ವಿಸ್ ಬಿಟ್ಟನಪ್ಪ. ಇರೋ 4 ಜನಕ್ಕೆ ಟಿಟಿ ಬೇಕಾ? ಇಷ್ಟ ಪ್ರಶ್ನೆ ಕೇಳೋ ಬದ್ಲು ಗೊತ್ತಿರೋರು ಯಾರನ್ನಾದ್ರೂ ಕರ್ಕೊಂಡು ಹೋದ್ರ ಆಯ್ತಪ್ಪ. ಅವ್ನು ಹೇಳ್ತಾ ಇರೋದು ಸರಿಯಾಗಿ ಐತೆ. ಎದುರುಗಡೆ ಮನೆಯವ್ರನ್ನ ಕರ್ಕೊಂಡು ಹೋಗೋಣ. ಸರಿ ಕರಿ, ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡ್ದಂಗಿದ್ದಾರೆ. ಇಲ್ಲಿ ಯಾರು ಪ್ಲಾನ್ ಮಾಡ್ಕೊಂಡಿಲ್ಲಪ್ಪ, ಎಲ್ಲ ನಿಮ್ದೆ. ಎಲ್ಲ ನಾನೇ ಪ್ಲಾನ್ ಮಾಡಿದ್ದೆ. ಹಿಂಗೆ ಮೀನಾ, ಗೀತಾ, ಗೀತಾ. ಅಜ್ಜನ್ ಬಾರ ಇಲ್ಲಿ, ಬಾಯ್ಲಿ ಅಲ್ಲಿ ಆನೆ ಕಳ್ಳಿ ಎಲ್ಲ ಬರ್ತಾವ. ಬಾಯ್ಲಿ ಬಾಯ್ಲಿ ಕೂತ್ಕ, ಬಾಯ್ಲಿ ಬಾ 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 ಬಾ. ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ಹೇಳಿ. ನಾವಿವತ್ತು ಹೋಗ್ತಿರೋದು ಕಾರಣ ನೀವೇ, ಆದರೆ ಅದು ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದ ಕಾರಣನೇ ಬೇರೆ. ನಮ್ಮ ತಂದೆಗೆ ಇನ್ನೊಂದು ಹೆಂಗಸಿನ ಜೊತೆ ಸಂಬಂಧ ಇದೆ. ಅದು ನಮ್ಮ ತಾಯಿಗೂ ಗೊತ್ತು. ಅದು ನಮಗೂ ಗೊತ್ತಾಗದೇ ಇರೋ ಹಾಗೆ ನಿಭಾಯಿಸ್ತಿದ್ದಾರೆ. ಆದರೆ ನನಗೆ ಗೊತ್ತು, ನಮ್ಮ ತಂದೆ ನಮ್ಮ ಜೊತೆಲೇ ಇರಬೇಕು. ಇದನ್ನು ಕೇಳ್ಕೊಳ್ಳೋಕ್ಕೆ ಆ ದೇವಸ್ಥಾನಕ್ಕೆ ಹೋಗ್ತಿರೋದು. ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದೇ ಆಗುತ್ತೆ.